ಮಾತರಗಳ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡು ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಲೋ, ವೆಲ್ಕಮ್ ಟು ದ ಚಾನಲ್. ಅಗೇನ್ ನಮ್ಮ ಗರ್ಲ್ಸ್ ಟ್ರಿಪ್ ಇಸ್ ಆನ್. ತುಂಬಾ ದಿನ ಆದ್ಮೇಲೆ ಟ್ರಾಲಿ ಎಲ್ಲ ಹೊರಗೆ ಬಿಡ್ತಾ ಇದೆ ಇವತ್ತು. ಸೊ ಆದ್ರೆ ಟ್ರಾಲಿ ನೋಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ. ಇದು ತುಂಬಾ ಸಣ್ಣ ಟ್ರಿಪ್, ಶಾರ್ಟ್ ಟ್ರಿಪ್, ಸಡನ್ ಆಗಿ ಪ್ಲಾನ್ ಆಗಿದ್ದಂತ ಒಂದು ಡಿವೋಷನಲ್ ಶಾರ್ಟ್ ಟ್ರಿಪ್. ಸೊ ಈ ಟ್ರಿಪ್ಪಿಗೆ ನಾನಂತೂ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ಜಸ್ಟ್ ಒನ್ ಡೇ ಟ್ರಿಪ್ ಇದು. ಅಂದರೆ ಎಲ್ಲರದು ಫೇವ್ರೆಟ್ ಪ್ಲೇಸ್. ಸೊ ನಾವೆಲ್ಲರೂ ಇಲ್ಲಿ ಹೋಗ್ಬೇಕು ಅಂತ ತುಂಬ ದಿನದಿಂದ ಪ್ಲಾನ್ ಮಾಡ್ತಾ ಇದ್ವಿ. ಸಡನ್ ಆಗಿ ಅಚಾನಕ್ಕಾಗಿ ನಾವು ಹೊರಟಿರೋದು ಆ್ಯಕ್ಚುಲಿ. ಬಟ್ ಇನ್ನೊಂದು ವಿಷಯಕ್ಕೆ ನಾನು ತುಂಬ ಎಕ್ಸೈಟೆಡ್ ಏನು ಅಂತ ಹೇಳಿದರೆ, ನನ್ನ ಬೆಸ್ಟ್ ಫ್ರೆಂಡ್ನ ಫಸ್ಟ್ ಫ್ಲೈಟ್ ಇದು. ಸೊ ಅವಳಿಗಿಂತ ಜಾಸ್ತಿ ನಾನೇ ಎಕ್ಸೈಟೆಡ್ ಆಗಿದ್ದೀನಿ ಅವಳಿಗೆ ಫ್ಲೈಟ್ ಹತ್ಸೋಕ್ಕೆ ಕರ್ಕೊಂಡು ಹೋಗೋಕ್ಕೆ. ನನ್ನ ಫಸ್ಟ್ ಫ್ಲೈಟ್ ಡೇಸ್ ಎಲ್ಲ ನಂಗೆ ನೆನಪಾಗುತ್ತೆ. ನಾನು ಅಷ್ಟೇ ಎಕ್ಸೈಟೆಡ್ ಆಗಿದೆ. ನನಗೆ ರಕ್ಷು ಕರ್ಕೊಂಡು ಹೋಗಿದ್ದ. ಇವಾಗ ನನ್ನ ಬೆಸ್ಟ್ ಫ್ರೆಂಡ್ಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಯಾರು ಏನು ನಮ್ಮ ಜೊತೆ ಯಾರ್ಯಾರು ಬರ್ತಾರಲ್ಲ ನಿಮಗೆ ನೆಕ್ಸ್ಟ್ ಮುಂದೆ ಗೊತ್ತಾಗುತ್ತೆ. ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ. ನಮ್ಮ ಹತ್ರ ಇವಾಗ ಇರೋದೇ ಸ್ವಲ್ಪ ಟೈಮು. ಈಗ ಆಲ್ರೆಡಿ ನೈಟ್ ಆಯಿತು. ಈಗೆಲ್ಲ ಪ್ಯಾಕಿಂಗ್ ಮಾಡಿ ಮಲ್ಕೊಂಡು ಬೆಳಗ್ಗೆ ಬೇಗ ಹೋಗಬೇಕು. ನಮಗಿರೋದು ಅರ್ಲಿ ಮಾರ್ನಿಂಗ್ ಫ್ಲೈಟ್. ಸೊ ಲೆಟ್ಸ್ ಪ್ಯಾಕ್ ದ ಬ್ಯಾಗ್ಸ್. ಆಕ್ಚುಲಿ ನಾವು ಹೋಗ್ತಿರೋದು ಒಂದಿನಕ್ಕೆ, ಬಟ್ ಇಲ್ಲಿ ಪ್ಯಾಕಿಂಗ್ ಆಗ್ತಿರೋದು ನೋಡಿದ್ರೆ 1 ವಾರ ಟ್ರಿಪ್ಪಿಗೆ ಆಗೋಷ್ಟು ಪ್ಯಾಕಿಂಗ್. ಲೈಕ್ ಹುಡುಗಿರಂದ್ರೆ ಹಾಗೆ ಎಲ್ಲರೂ ಹೇಳೋದು ಸುಮ್ಮನೆ ಅಲ್ಲ. ಒಂದು ದಿನಕ್ಕೆ ಹೋದರೆ ನಮಗೆ 1 ವರ್ಷಕ್ಕಾಗೋಷ್ಟು ಬಟ್ಟೆ ಬೇಕು. ಆ್ಯಕ್ಚುಲಿ ಅದು ಹೌದು. ನಾವೇನಿಲ್ಲ, ನಾಳೆ ಹೋಗಿ ನಾಳೆ ರಿಟರ್ನ್ ಬರ್ತಾ ಇದ್ದೀವಿ. ಇಲ್ಲಿ ಇಡೀ ಟ್ರಾಲಿ ಫುಲ್ ಆಗಿದೆ ನೋಡಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವಾಗ ಟೈಮ್ 4 ಗಂಟೆ. 40 ಮಿನಿಟ್ಸಲ್ಲಿ ರೆಡಿಯಾಗಿ ಏರ್ಪೋರ್ಟಿಗೆ ಬಿಡಬೇಕು. ಆಲ್ರೆಡಿ ಮಂಗಳೂರಲ್ಲಿ ಉಳಿದವರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಇಷ್ಟೇ ಇದ್ದೀರಲ್ಲ, ಸ್ಟಿಲ್ let's get ready. ಎಷ್ಟು ಫೀಲ್ ಆಗ್ತಿದೆ ಹೆಂಡತಿನ ಕಳ್ಸ್ಕೊಡೋದಕ್ಕೆ. ಗಂಡ ಹೆಂಡತಿ ಇಬ್ರು ಬಿಟ್ಟು ಹೋಗಲ್ಲ ಗಂಡ ಹೆಂಡತಿ ಇಬ್ರು ಫಸ್ಟ್ ಟೈಮ್. ಅಲ್ಲ ತಡಿ, ಯಾರು ಫ್ರೀ ಇರ್ಬೇಕು ಹೇಳಿ? ಯಾರು ಫ್ರೀ ಇರ್ಬೇಕು? ಅವರ ನಾನಂತೂ ಏರ್ಪೋರ್ಟಿಗೆ ಎಷ್ಟು ಸಲ ಹೋಗಿದ್ದೀನಿ ಅನ್ನೋದು ಲೆಕ್ಕ ಇಲ್ಲ. ಬಟ್ ಆದ್ರೆ ಪ್ರತಿ ಸಲ ನನಗೆ ಏರ್ಪೋರ್ಟಿಗೆ ಹೋಗ್ತಾನೆ ಫಸ್ಟ್ ಟೈಮ್ ಹೋಗೋಷ್ಟು ಎಕ್ಸೈಟ್ಮೆಂಟ್ ಯಾವಾಗ್ಲೂ ಇರುತ್ತೆ. ನಾವು ಹೋಗಿ ರೀಚ್ ಆಗ್ತಿದ್ದಂಗೆ ಇನ್ನು ಉಳಿದವರು ಎಲ್ಲ ಬಂದು ಜಾಯ್ನ್ ಆದ್ರು. ಯಾರನ್ನ ಬಿಡ್ಲಿಕ್ಕೆ ಸಾಗರದಿಂದ ಇಲ್ಲಿ ತನಕ ಬಂದಿದ್ದೀರಾ ಹೇಳಿ? ಯಾರನ್ನ ಬಿಡಕ್ಕೆ? ಏನ್ ವಿಷಯ? ಬಾಯ್ ದೀಪು. ಬಾಯ್. ಹೇಗೆ ಅನಿಸ್ತಿದೆ ರಕ್ಷಿತಾ? ಹೌ ಎಕ್ಸೈಟೆಡ್ ಯು ಆರ್? ನೋಡಲಿ, ಫ್ಲೈಟ್ ಮುಂದೆ ನಿಂತಿದ್ದೀವಿ ಇವಾಗ. ಫೈನಲಿ ನನ್ನ ಡ್ರೀಮ್ ಕಂಪ್ಲೀಟ್ ಆಯ್ತು. ಯು ಹ್ಯಾವ್ ಟು ಥ್ಯಾಂಕ್ ಮೀ. ಥ್ಯಾಂಕ್ ಯು ಸಿಂಚು. ಇನ್ನಿಂದ ಎಲ್ಲ ಆಗಿದೆ. ಸರೋಗೆ ನಮಗೆ ಸ್ವಲ್ಪ ಬೇಗನೆ ಫ್ಲೈಟ್ ಇದ್ದಿದ್ರಿಂದ ತಿಂಡಿನ ಮಂಗಳೂರು ಏರ್ಪೋರ್ಟಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಅಲ್ಲೇ ಇದ್ದಿದ್ದೊಂದು ವೆಜ್ ರೆಸ್ಟೋರೆಂಟ್ಗೆ ಹೋದ್ವಿ. ಸೊ ಮಂಗಳೂರು ಏರ್ಪೋರ್ಟಲ್ಲಿ ಇವಾಗ ತಿಂಡಿ ತಿಂತಾ ಇದ್ದೀವಿ. ಸೊ ಯಾಕಂದರೆ ಬ್ಯಾಂಗ್ಳೂರಲ್ಲಿ ನಮಗೆ ಜಸ್ಟ್ 1 ಅವರ್ ಲೇ ಓವರ್ ಇರೋದು. ಇನ್ ಕೇಸ್ ಇಲ್ಲಿ ಫ್ಲೈಟ್ ಡಿಲೇ ಆಯಿತು ಅಂದರೆ ನಮ್ಗೆ ನೆಕ್ಸ್ಟ್ ಫ್ಲೈಟ್ ಕನೆಕ್ಷನ್ ಏನಿದೆ ಅದಕ್ಕೂ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ. ಮತ್ತು ಇನ್ನು ಅಲ್ಲಿ ಹೋಗಿ ಹುಡುಕೋ ಮಾಡೋ ತುಂಬ ಲಾಂಗ್ ಪ್ರೊಸೀಜರ್. ಅದಕ್ಕೆ ಇಲ್ಲೇ ತಿಂಡಿ ತಿನ್ನೋಣ ಅಂತೇಳಿ ಇಲ್ಲೇ ತಿಂತಾ ಇದ್ದೀವಿ. ಸಿಂಚನ ಅವರು ಸ್ಪೂನ್ ಇಲ್ಲದೆ ಲಾಸ್ಟಿಗೆ ಕಾಫಿಯಲ್ಲಿ ಇದ್ದಿದ್ದು ಸ್ಪೂನ್ ತಗೊಂಡು ಇದು ಮಾಡ್ತಾ ಇದ್ರು. ಏನು ಮಾಡೋದು? ಸ್ಪೂನ್ ಅಲ್ಲ, ಸ್ಟಿಕ್ ಆಯ್ತಾ? ಸ್ಟಿಕ್ ಅದು ಸ್ವಲ್ಪ ನನ್ನ ಜಪಾನಿಂದ ಬಂದಿರೋದಲ್ಲ. ಸೊ ಹಾಗಾಗಿ ಅವಳು ಚೇಂಜ್ ಆಗಿದ್ದಾಳೆ. ಅವಳು ಇಂಡಿಯನ್ ಅಲ್ಲ, ಈಗ ಜಪಾನೀಸ್. ಅದು ಆಫ್ಟರ್ ಸೋ ಲಾಂಗ್ ಟೈಮ್ ಮಲೇಷಿಯಾ ಟ್ರಿಪ್ ಆದಮೇಲೆ ಇದು ಶಿರಡಿ ಟ್ರಿಪ್. ಲಾಸ್ಟ್ ಟೈಮ್ ಫುಲ್ ಹ್ಯಾಪನಿಂಗ್ ಟ್ರಿಪ್ಪು, ಈ ಸಲ ಫುಲ್ ಡಿವೋಷನಲ್ ಟ್ರಿಪ್. ತೀರ್ಥಯಾತ್ರೆಗೆ ಬಂದಿರೋ ಥರ ಇವ್ರು ಯಾರಾದ್ರೂ ಇದ್ದಾರಾ? ತೀರ್ಥಯಾತ್ರೆಗೆ ಹೊರಟಿರೋ ಥರ ಯಾರೂ ಇಲ್ಲ ಇಲ್ಲೆಲ್ಲ. ನಾವು ಹೋಗ್ತಿರೋ ದೇವಸ್ಥಾನಕ್ಕೆ, ಬಟ್ ರೆಡಿಯಾಗಿ ಬಂದಿರೋದೆಲ್ಲ ಬ್ಯಾಂಕಾಕಿಗೆ ಹೋಗೋ ಥರ. ನೋಡಿ ಅಲ್ಲಿ ಎಲ್ಲರೂ ವ್ಲಾಗರ್ಸ್ ಆಗ್ಬಿಟ್ಟಿದ್ದಾರೆ ಇಲ್ಲಿ. ಎಂತ ಅವಸ್ಥೆ. ಕಾಸ್ಟ್ಲಿ. 400 ರೂಪಾಯಿ ನುಗ್ಗೆಕಾಯಿ.
ಬೇಗ ಬೇಗ ತಿಂಡಿ ಎಲ್ಲ ತಿನ್ಕೊಂಡು ನಮ್ ಬೋರ್ಡಿಂಗ್ ಸ್ಟಾರ್ಟ್ ಆಗೋ ತನಕ ಗರ್ಲ್ಸ್ ಕೆಲಸ ಏನ್ ಹೇಳಿ ಫೋಟೋಸ್ ತಕ್ಕೊಳ್ಳೋದು ಇದನ್ನೇ ಮಾಡ್ತಾ ಇದ್ವಿ. ರಕ್ಷಿತನ್ ಫ್ಲೈಟ್ ನೋಡಿ ಮುಗಿಯೋದಿಲ್ಲ. ಅದೆಷ್ಟೊತ್ತಿಗೆ ಬಿಡ್ತಾರೆ? ಅದು ಬಿಡಕ್ಕೆ ಡ್ರೈವರ್ ಬಂದಿಲ್ಲ ಅಂತ ನೋಡಿ. ನಾವು ಏರ್ಪೋರ್ಟ್ ಅಲ್ಲಿ ಕುತ್ಕೊಂಡು ಫ್ಲೈಟ್ ಅಲ್ಲಿ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಇಲ್ಲೊಬ್ರಿಗೆ ಕೆಂಪು ಡಬ್ಬಿಲ್ ಹೋಗೋದ್ರಲ್ಲಿ ಸಿಗೋ ಸುಖನೇ ಬೇರೆ ನೋಡಿ. KSRTC ಅದ್ರಲ್ಲಿ ಹೋಗೋ ಸುಖನೇ ಬೇರೆ. ಅದು ಮುಕ್ತಮೆ. ಅದು ಇನ್ನೊಂದು ಹಾಫ್ ಆನ್ ಅವರ್ ಅಲ್ಲಿ ಫ್ಲೈಟ್ ಹತ್ತೋರು ಅಲ್ಲೇ ಮಲಬೋದು. ಆದ್ರೂ ನಮ್ಮ KSRTC ನಲ್ಲಕ್ಕ ಆದ್ರೂ ಯಾವುದು ಇಲ್ಲ. ಬ್ಯಾಂಗ್ಳೂರಲ್ಲಿ ಎಕ್ಸ್ಪ್ರೆಸ್ಗಿಂತಲೂ ಮುಂಚೆ 40 ಮಿನಿಟ್ಸ್ ಒಳಗಡೆ KSRTC ಬಸ್ ರೀಚ್ ಆಗುತ್ತೆ. ವಿತೌಟ್ ಸ್ಟಾಪ್. ನಾವೆಲ್ಲರೂ KSRTC ಯೂಸ್ ಮಾಡಿ ನಾವು ಫ್ಲೈಟ್ ಅಲ್ಲಿ ಮಾತ್ರ ಓಡಾಡೋದಲ್ಲ, ನಾವು ಹೈಯೆಸ್ಟ್ ಓಡಾಡೋದೇ KSRTC ಬಸ್. ಆತ್ಮ ಒಂದು ಜೀವನದ ಒಂದು ಭಾಗ. ನಿಜವಾಗ್ಲೂ ಕೆಲಸಕ್ಕೆ ಅದು ತುಂಬಾ ಒಳಿತು. ಅದಿಲ್ಲ ಅಂದ್ರೆ ನಾವು ಚೇಂಜ್ ಕೊಡು. ಎಲ್ಲರೂ ಅನ್ಕೊಂಡ್ಬಿಟ್ಟಿರ್ತಾರೆ ಇವರೆಲ್ಲ ಫುಲ್ ಮೇಕಪ್ ಆರ್ಟಿಸ್ಟ್ ಗಳೆಲ್ಲ ಫ್ಲೈಟ್ ಅಲ್ಲೇ ಜೀವನ ಮಾಡೋದು, ಫ್ಲೈಟ್ ಕಾರಲ್ಲೇ ತಿರುಗೋದು ಅಂತೆಲ್ಲ. 90% ಉಲ್ಟಾ ಇರ್ತಾರೆ ಆ ಥರ ಮೇಕಪ್ ಆರ್ಟಿಸ್ಟ್ಗಳು, ಇಲ್ಲ ಅಂತಲ್ಲ. ಬಟ್ ನಾವುಗಳಂಗಿಲ್ಲ ಗೈಸ್. ನಮ್ಮ ಬಗ್ಗೆ ಹಂಗೆಲ್ಲ ತಿಳ್ಕೊಂಬೇಡಿ. ನಾವು ತುಂಬಾ ಡೌನ್ ಟು ಅರ್ತ್ ನೆಲದಲ್ಲೇ ಇದೀವಿ ನಾವು. ಮೇಲೆ ಹೋಗಿ ನಾವೆಲ್ಲ ನಾನೊಂದು ಡೈಲಾಗ್ ಹೊಡಿತೀನಿ. 4 ಜನ KSRTC ಇವ್ರು ಮುಂಚೆಲ್ಲ ಫ್ಲೈಟ್ ಅಲ್ಲಿ ಹೋಗೋದಂದ್ರೆ ಓ ಮೈ ಗಾಡ್ ಅನ್ನೋ ತರ. ಬಟ್ ಇವಾಗಂತೂ ಏರ್ಪೋರ್ಟ್ ಅಲ್ಲಿ ಬಸ್ ಸ್ಟ್ಯಾಂಡ್ ಗಿಂತ ಜಾಸ್ತಿ ಜನ ಇರ್ತಾರೆ. ಡೊಮೆಸ್ಟಿಕ್ ಏರ್ಪೋರ್ಟ್ ನೋಡ್ಬಿಟ್ರಂತೂ ಒಂಥರ ಡೇ ಟು ಡೇ ಲೈಫ್ ಅಲ್ಲಿ ಫ್ಲೈಟ್ ಕೂಡ ಒಂಥರ ಕಾಮನ್ ವೆಹಿಕಲ್ ಆಗ್ಬಿಟ್ಟಿದೆ ಅನ್ನೋ ತರ ಫೀಲ್ ಆಗುತ್ತೆ. ಅಷ್ಟು ಜನ ಇರ್ತಾರೆ. ರಕ್ಷಿತಂಗಂತೂ ಖುಷಿಗೆ ಮೇರೇನೆ ಇಲ್ಲ ಅಂತ ಹೇಳ್ಬೋದು. ಒಂಥರ ಬಲ್ಗಾಲಿಟ್ಟು ಫ್ಲೈಟ್ ಒಳಗೆ ಹೋದ್ಲು. ಫಸ್ಟ್ ಫ್ಲೈಟ್ ಅಂದ್ರೇನೆ ಹಾಗೆ, ಪ್ರತಿಯೊಬ್ಬರಿಗೂ ಆ ಖುಷಿ ಇದ್ದೇ ಇರುತ್ತೆ. ಇವನ್ ನನ್ಗೂ ಕೂಡ ಅಷ್ಟೇ. ಫಸ್ಟ್ ಟೈಮ್ ನನ್ ದುಡ್ಡಲ್ಲಿ ನಾನ್ ಅರ್ನ್ ಮಾಡಿದ ದುಡ್ಡಲ್ಲಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಫಸ್ಟ್ ಟೈಮ್ ಫ್ಲೈಟ್ ಒಳಗೆ ಹೋಗ್ಬೇಕಾದ್ರೆ ಓ ಮೈ ಗಾಡ್, ನಾನು ಆ ಮೂಮೆಂಟ್ ನ ಲೈಫ್ ಅಲ್ಲಿ ಮರೆಯಲ್ಲ. ನನ್ ಪ್ರಕಾರ ಇದು ಕೂಡ ಒನ್ ಆಫ್ ದ ಡ್ರೀಮ್ ಎಲ್ರದ್ದು. ಅಲ್ಲದೆ ಈ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಳ್ಳೋದು ಒಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್. ನಾವೇ ಅರ್ನ್ ಮಾಡಿ ನಮ್ ದುಡ್ಡಲ್ಲಿ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು ನಾವು ಟ್ರಿಪ್ ಮಾಡೋದಿದೆ ಅಲ್ಲ, ಅದೊಂಥರ ನೆಕ್ಸ್ಟ್ ಲೆವೆಲ್ ಫೀಲಿಂಗ್. ನಮ್ಗೆ ಬೆಂಗಳೂರಲ್ಲಿ ಲೇಓವರ್ ಇತ್ತು. ಬ್ಯಾಂಗ್ಳೂರಿಂದ ನಮಗೆ ನೆಕ್ಸ್ಟ್ ಕನೆಕ್ಷನ್ ಫ್ಲೈಟ್ ಶಿರಡಿಗೆ ಇದ್ದಿದ್ದು. ಶಿರಡಿಗೆ ಹೋದ್ಮೇಲೆ ನಾವೇನೇನ್ ಮಾಡಿದ್ವಿ, ಟೆಂಪಲ್ ದರ್ಶನ ಎಲ್ಲ ಹೇಗ್ ಮಾಡಿದ್ವಿ ಎಲ್ಲದನ್ನು ನಿಮ್ಗೆ ಮುಂದಿನ ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಹೋಪ್ ನಿಮ್ಗೆ ಎಲ್ರಿಗೂ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.